ಪ್ರಿಯ ವೀಕ್ಷಕರೇ ನಮಸ್ಕಾರ. ಕೆಪಿ ಅಪ್ಡೇಟ್ಗೆ ಸ್ವಾಗತ. ನಾನು ನಿಮ್ಮ ಪೂಜಾ. ಮಾಜಿ ಸಚಿವ ಪ್ರಭು ಚವ್ಹಾಣ್ ಪುತ್ರನ ಮೇಲೆ ಅತ್ಯಾಚಾರ ಪ್ರಕರಣ. ಹೌದು ವೀಕ್ಷಕರೇ, ಬಂಧನದ ಭೀತಿಯಲ್ಲಿ ಮಧ್ಯಂತರ ಜಾಮೀನಿಗೆ ಸಲ್ಲಿಸಿದಂತಹ ಅರ್ಜಿ ವಜಾಗಿದೆ. ಮಾಜಿ ಸಚಿವ ಪ್ರಭು ಚವ್ಹಾಣ್ ಪುತ್ರ ಪ್ರತೀಕ್ ಚವ್ಹಾಣ್ ಪುತ್ರ ಸಲ್ಲಿಸಿದಂತಹ ನಿರೀಕ್ಷಣಾ ಜಾಮೀನು ಅರ್ಜಿ. ಪ್ರತೀಕ್ ಚವ್ಹಾಣ್ ಪರ ವಕೀಲ ಎಂಎಂ ಗೋಡ್ಬೋಲೆ ಸಲ್ಲಿಸಿದಂತಹ ಜಾಮೀನು ಅರ್ಜಿಯೊಂದಿಗೆ ಆದೇಶವನ್ನ ಕಾಯ್ದಿರಿಸಿದ್ದ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಲಯ ಇಂದು ಬೀದರ್ನ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದಂತಹ ಬಿಕೆ ಕೋಮ್ಲಾರಿಂದ ತಿರಸ್ಕಾರ. ಶಾಸಕ ಪ್ರಭು ಚವ್ಹಾಣ್ ಪುತ್ರ ಪ್ರತೀಕ್ ಚವ್ಹಾಣ್ ಸಲ್ಲಿಸಿದಂತಹ ನಿರೀಕ್ಷಣಾ ಜಾಮೀನು ಅರ್ಜಿ ತಿರಸ್ಕಾರ. ದಿನಾಂಕ 29 ಜುಲೈರಂದು ವಾದ ಪ್ರತಿವಾದ ಆಲಿಸಿದ ನ್ಯಾಯಾಧೀಶರು ಆದೇಶಕ್ಕಾಗಿ ಇಂದು ಕಾದಿರಿಸಿದರು. ಸಂತ್ರಸ್ತ ಯುವತಿ ಪರ ಕೇಶವ್ ಶ್ರೀಮಾಳೆ ವಕೀಲರು ಜಾಮೀನು ನೀಡದಂತೆ ತಕರಾರು ಅರ್ಜಿ ಸಲ್ಲಿಸಿದರು. ಜಾಮೀನು ಅರ್ಜಿ ವಜಾಗೊಂಡ ಬೆನ್ನಲ್ಲೇ ಮಾಜಿ ಸಚಿವ ಚವ್ಹಾಣ್ ಪುತ್ರನಿಗೆ ಹೆಚ್ಚಾದ ಬಂಧನದ ಭೀತಿ ಕಾಡ್ತಾ ಇದೆ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಕೆಪಿ ನ್ಯೂಸ್ 24/7. ಧನ್ಯವಾದಗಳು. ಈಗಾಗಲೇ ಪ್ರತೀಕ್ ಪ್ರಭು ಚವ್ಹಾಣ್ ನಿರೀಕ್ಷಣಾ ಜಾಮೀನು ಅರ್ಜಿಗೆ ಅರ್ಜಿ ಸಲ್ಲಿಸಿದ್ರು. ಆ ಅರ್ಜಿ ಇವತ್ತು ಮಾನ್ಯ ನ್ಯಾಯಾಲಯವು ತಿರಸ್ಕಾರ ಮಾಡಿದೆ. ನಾವು ಈ ಪೂರ್ವದಲ್ಲಿ ವಾದ ವಿವಾದ ಮಂಡನೆ ಮಾಡುವಾಗ ಪ್ರಕರಣದ ತೀವ್ರತೆ ಮತ್ತು ಸೂಕ್ಷ್ಮತೆ ಮತ್ತು ಆಗಿರೋ ಅನ್ಯಾಯ ಬಗ್ಗೆ ನ್ಯಾಯಾಲಯಕ್ಕೆ ವಿವರಣೆಯನ್ನು ನೀಡಿದ್ವಿ. ಕೆಲವೊಂದು ದಾಖಲೆಗಳನ್ನು ಸಹ ನೀಡಿದ್ವಿ. ಅದನ್ನೆಲ್ಲ ಪರಿಗಣಿಸಿ ಇವತ್ತು ಈ ಪ್ರತೀಕ್ ಪ್ರಭು ಚವ್ಹಾಣ್ ಅವರ ನಿರೀಕ್ಷಣಾ ಜಾಮೀನು ಅರ್ಜಿಯು ವಜಾ ಮಾಡಿದೆ. ಸರ್ ಏನು ಸರ್ ನೀವು ಬೇಲ್ ರಿಜೆಕ್ಟ್ ಆಗ್ತಾರೆ? ಈ ತನಿಖೆಯ ಹಂತ ಪ್ರೈಮ್ ಮಿನಿಸ್ಟರ್ನಲ್ಲಿ ಇರೋದ್ರಿಂದ ಈ ಹಂತದಲ್ಲಿ ಜಾಮೀನು ಕೊಡೋದು ಸಾಧ್ಯವಿಲ್ಲ ಅನ್ನೋದು ಸಹ ಕೋರ್ಟ್ ತನ್ನ ತೀರ್ಪಿನಲ್ಲಿ ಆದೇಶದಲ್ಲಿ ತಿಳಿಸಿದೆ. ಸರ್ ಮತ್ತೀಗ ಅವ್ರದ್ದು ಏನು ಕಾಣೆ ಆ ಬಗ್ಗೆ ಯಾವುದೂ ಚರ್ಚೆ ಆಗಲಿಲ್ಲ. ನಿರೀಕ್ಷಣಾ ಜಾಮೀನು ಬಗ್ಗೆ ಮಾತ್ರ ಆದೇಶವನ್ನು ನೀಡಿದರು. ಇವತ್ತು ಯಾವುದೂ ವಾದ ವಿವಾದ ಇರಲಿಲ್ಲ. ಸರ್ ಈಗ ಫೋನು ಲಾಕೆಟ್ ಅದ್ರ ಬಗ್ಗೆ ಏನೋ ಚರ್ಚೆ ಆಯಿತಾ? ಇಲ್ಲಿ ಇಸ್ಕೊಡ್ತೀನಿ ಅನ್ನೋ ಮಾತು ಇಲ್ಲಿ ಇವತ್ತು ಇರೋದು ಬರೀ ನಿರೀಕ್ಷಣಾ ಜಾಮೀನಿಗೆ ಸಂಬಂಧಪಟ್ಟಂಥ ಆದೇಶ ಆಗಿರೋದ್ರಿಂದ ಬೇರೆ ಯಾವುದೂ ವಿಷಯಗಳ ಬಗ್ಗೆ ಚರ್ಚೆ ಆಗಲಿಲ್ಲ. ಮುಂದಿನ ಕಾನೂನು ನೋಡೋಕ್ಕೆ ಮುಂದೆ ಬಹುಶಃ ಅವರು ಪೊಲೀಸರಿಗೆ ಸರೆಂಡರ್ ಆಗ್ಬೋದು ಅಥವಾ ನಿರೀಕ್ಷಣಾ ಜಾಮೀನು ಇದೇನು ಆದೇಶ ವಜಾ ಆಗಿದೆ ಇದರ ವಿರುದ್ಧವಾಗಿ ಮೊನ್ನೆ ಹೈಕೋರ್ಟ್ಗೆ ಹೋಗುವ ಅವಕಾಶವಿದೆ. ಕೇಶವ್ ಶ್ರೀಮಾಳೆ.